ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆದ್ರೆ ಆ ಹಿರಣ್ಮಯಿ ತಂದೆ ಬಂಗಾರಿ ಜೈಲಲ್ಲಿದ್ದಾನಲ್ವಾ, ಅವನನ್ನು ಬಿಡ್ಸಕ್ಕೆ ಎಲ್ಲರೂ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ನನಗನ್ನಿಸ್ತಾ ಇದೆ ನಮ್ಮ ಮನೇಲಿರೋ ಒಡವೆನೆಲ್ಲ ಬ್ಯಾಂಕಲ್ಲಿಟ್ಟು ನಾವು ಅವನನ್ನು ಬಿಡಿಸ್ಕೊಂಡ್ ಬರೋದಕ್ಕೆ ಸಹಾಯ ಮಾಡೋಣ ಅಂತ. ಬ್ಯಾಂಕ್ ಹೋಗಿದ್ದೆ, ಒಡವೆಗಳನ್ನ ಇಟ್ಟೆ, ಅವರು ದುಡ್ಡು ಕೊಟ್ರು. ಮತ್ತೆ ಆದ್ರೆ ದಾರಿಲಿ ಬರ್ತಾ ಇದ್ದಾಗ ಅಜ್ಜಿ, ಏನಾಯ್ತಜ್ಜಿ? ಇಲ್ಲಮ್ಮ, ಅಮ್ಮ ತಾಯಿಗೆ ನಾವು ಮಾಡ್ತಿರೋ ಸೇವೆ ತೃಪ್ತಿಯಾಗಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಮೇಲಿಂದ ಮೇಲಿಗೆ ನಮಗೆ ಕಷ್ಟ ಕೊಡ್ತಾ ಇದ್ದಾಳೆ. ನಾವೀ ರೀತಿ ಕಷ್ಟಪಡೋದು ಆ ತಾಯಿಗೆ ಇಷ್ಟ ಅಂತ ಕಾಣಿಸುತ್ತೆ. ಅಮ್ಮ, ಹಾಗೆಲ್ಲ ಯಾಕೆ ಅನ್ಕೋತೀರಾ? ಒಂದೊಂದ್ಸತಿ ಹೀಗೆಲ್ಲ ಆಗುತ್ತೆ, ನಾವು ಧೈರ್ಯ ಕಳ್ಕೊಬಾರ್ದಷ್ಟೇ. ಇನ್ನು ಹೇಗಮ್ಮ ಧೈರ್ಯವಾಗಿರೋದು? ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ದಲ್ಲಿರೋ ನಮ್ಮ ಬಂಗಾರಿಗೆ ಜೈಲಾಗಿದೆ. ಅವ್ರ ಅಪ್ಪನ ಬಿಡ್ಸಕ್ಕೆ ಅಂತ ಇನ್ನಿಲ್ಲದ ಕಷ್ಟಪಟ್ಟ ನಮ್ಮ ಹಿರಣ್ಮಯಿ ಕಾಲ್ ಕಳ್ಕೊಂಡು ಕೂತಿದ್ದಾಳೆ. ನಮಗ್ ಸಹಾಯ ಮಾಡೋದಕ್ಕೆ ಅಂತ ನೀವು ಬಂದ್ರೆ ನಿಮ್ಮನ್ನು ದಾರಿ ತಪ್ಪಿಸ್ತಿದ್ದಾಳೆ ಅಮ್ಮ ತಾಯಿ. ಆ ತಾಯಿಗೆ ಇನ್ನು ಏನೇನ್ ಬೇಕು ಕಾಡೆ. ಅಲ್ಲ ಅಜ್ಜಿ, ಕಷ್ಟ ಕಾಲದಲ್ಲಿ ದೇವ್ರನ್ನ ಬೇಡ್ಕೊಳ್ಳೋ ನೀವೇ ಈಗ ದೇವ್ರನ್ನ ದೂಷಿಸ್ತಿದ್ದೀರಲ್ಲ. ನಾವು ಊಟ ತಿಂಡಿ ತಿನ್ನೋದನ್ನು ತಪ್ಪಿಸಿದ್ರು ಅಮ್ಮ ತಾಯಿಗೆ ನಿತ್ಯ ಪೂಜೆ ಮಾಡೋದನ್ನ ತಪ್ಪಿಸ್ತಿರ್ಲಿಲ್ಲ. ನಮಗೆ ಒಳ್ಳೇದಾಗ್ಲಿ, ಸಂತೋಷ ಆಗ್ಲಿ, ಇದೆಲ್ಲ ಅಮ್ಮನವ್ರ ಕೃಪೆನೇ ಅಂತ ತಿಳ್ಕೊಂಡಿದ್ವಿ. ಅಂದಮೇಲೆ ಆ ತಾಯಿನೇ ನಮಗೆ ಈ ರೀತಿ ಕಷ್ಟ ಕೊಡ್ತಿದ್ದಾಳೆ ಅಂದಮೇಲೆ ಇದು ಅಮ್ಮನವ್ರ ಕೃಪೆನೇ ಅಲ್ವಾ? ನೀವು ತರೋ ದುಡ್ಡಿಂದ ನಮ್ಮ ಬಂಗಾರನ ಬಿಡಿಸ್ಕೊಂಡ್ಬರ್ತೀವಿ ಅಂತ ಅನ್ಕೊಂಡಿದ್ವಿ. ಅದಕ್ಕೂ ನೀರು ಬಿತ್ತು. ಹೀಗೆಲ್ಲರೂ ಸಂಕಟ ಪಡ್ತಿದ್ರೆ ಯಾರನ್ನ ಅಂತ ಸಮಾಧಾನ ಮಾಡೋದು? ಬನ್ನಿ ಅಜ್ಜಿ, ಹಿರಣ್ಮಯಿ ಎದ್ದಿದ್ದಾಳ ಇಲ್ವಾ ಅಂತ ನೋಡ್ಕೊಂಬರೋಣ. ಇದೆಲ್ಲ ಬಿಡಿ. ನಾನು ಸ್ವಲ್ಪ ಹೊತ್ತು ಬಿಟ್ಬಿಡಮ್ಮ, ನಾನು ಆಮೇಲೆ ಬರ್ತೀನಿ, ನೀನು ಹೋಗು. ಇಲ್ಲ ಅಜ್ಜಿ, ನಿಮ್ಮೊಬ್ಬನ್ನೇ ಬಿಟ್ಟು ನಾ ಎಲ್ಲೂ ಹೋಗಲ್ಲ. ಇಲ್ಲಮ್ಮ, ನಾನು ಆಮೇಲೆ ಬರ್ತೀನಿ, ಹೋಗು ಅನ್ನಲ್ಲ, ಹೋಗು ನೀನು. ಸರಿ. ಜಯಂತಿ ಪ್ರಯುಕ್ತ ಮಕ್ಕಳ ಓಟದ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಪಡೆದರು ಸೌಗಂಧಿಕಾ. ಈಗ ನಾನು ರಶ್ಮಿ ಅಮ್ಮನ ಎಪ್ಸಿದ್ರೆ ಅವರು ನನ್ನ ನಿಂತ್ಕೊಳ್ಳಕ್ಕೆ ಬಿಡಲ್ಲ, ಇಲ್ಲೇ ಕಟ್ಟಾಕ್ಬಿಡ್ತಾರೆ. ನಾನು ರಶ್ಮಿ ಅಮ್ಮ ಹೇಳೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗ್ಬಿಡ್ಬೇಕು. ಅಮ್ಮ ಮಹಾತಾಯಿ,
ನೀನೇ ಕಾಪಾಡಬೇಕು ನನ್ನ. प्रभृति देवेशी जनोऽयं त्वदु प्राशितः अतोऽस्य तव भक्तस्य निर्वत्रय मनोरथम् निर्वत्रय मनोरथम् निर्वत्रय मनोरथम्. ಅಮ್ಮ ಅಮ್ಮ ಮೇಡಮ್ ಮಗು ಇಲ್ಲಿ. ಅಯ್ಯೋ ಹಿರಣ್ಮಯ್ಯೇ, ಹಿರಣ್ಮಯ್ಯೇ ಎಲ್ಲೋದ್ಲಮ್ಮ? ಹಿರಣ್ಮಯ್? ಅಯ್ಯೋ ಇಲ್ಲೇ ಮಲಗಿತ್ತಲ್ಲ ಮಗು. ಹಿರಣ್ಮಯ್ಯೇ ಎಲ್ಲೋದ್ಲಿ ಇವಳು? ಎಲ್ಲೋದು? ಹಿರಣ್ಮಯ್ಯೇ ಎಲ್ಲಿ ಹೋಯ್ತು ಮಗು? ಹಿರಣ್ಮಯ್ಯೇ, ಹಿರಣ್ಮಯ್ಯೇ, ಅಯ್ಯೋ ದೇವ್ರೆ, ಮಗು ಎಲ್ಲಿ ಹೋಯ್ತಪ್ಪ? ಹಿರಣ್ಮಯ್, ಹಿರಣ್ಮಯ್ ನಿಂತ್ಕೋ. ಹಿರಣ್ಮಯ್, ನಿಂಗಿನ ತಲೆಗೆಲೆ ಕೆಟ್ಟಿದ್ಯಾ? ನಾವೆಲ್ಲ ಮಲಗಿರುವಾಗ ಇತ್ರ ಬಂದಿದ್ದೆಲ್ಲ ಕುಂತ್ಕೊಂಡು. ಏನಾಗಿದೆ ನಿಂಗೆ? ರಶ್ಮಿ ಅಮ್ಮ, ನಾನು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು. ಅಪ್ಪನ ಜೈಲಿಂದ ಬಿಡಿಸ್ಕೊಂಡ್ಬರ್ಬೇಕು. ದಯವಿಟ್ಟು ನನ್ನ ತಡಿಬೇಡಿ ರಶ್ಮಿ ಅಮ್ಮ. ನೋಡು ಪುಟ್ಟ, ನೀನ್ ಇವಾಗಿರೋ ಪರಿಸ್ಥಿತಿಲಿ ಒಂದ್ ಹೆಜ್ಜೆನೂ ಇಡಬಾರ್ದು. ಅಂತದ್ರಲ್ಲಿ ಓಡಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನೀನೇನಾದ್ರು ಈ ತರ ಓಡಾಡಿದ್ರೆ ಜೀವನ ಪೂರ್ತಿ ಈ ತರ ಕುಂತ್ಕೊಂಡೆ ಓಡಾಡ್ಬೇಕಾಗುತ್ತೆ. ಯೋಚನೆ ಮಾಡು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ನೋಡ್ತೀನಿ ಅಂದ್ರೆ ಆ ಅಣ್ಣವ್ರು ನಂಗೆ ಸಹಾಯ ಮಾಡೇ ಮಾಡ್ತಾರೆ. ನಾನು ನಂಬಿರೋ ಮಹಾತಾಯಿ ಯಾವತ್ತೂ ಅವಳನ್ನ ಕೈ ಬಿಡಲ್ಲ. ನಾನು ಓಡ್ಲೇಬೇಕು. ನಾಲ್ಕು ಬಾರ್ಸ್ತೀನಿ ನೋಡು, ಅಮ್ನೋರು ಅಂತ ಅಮ್ನೋರು. ಹಾಗೇನಾದ್ರೂ ಅವ್ರು ನಿನ್ನ ಕಾಪಾಡೋ ಹಾಗಿದ್ರೆ ನಿನ್ ಕಾಲು ಹೀಗೆ ಮುರಿತಾ ಇರ್ಲಿಲ್ಲ. ನಿನಗೆ ಹೀಗೆ ಆಗಕ್ ಮುಂಚೆನೆ ನಿನಗೆ ಈ ಪರಿಸ್ಥಿತಿಗೆ ತಂದ್ರಲ್ಲ, ಅವ್ರಿಗೆ ಶಿಕ್ಷೆ ಕೊಟ್ಟಿರೋರು. ಅರ್ಥ ಮಾಡ್ಕೊ, ಎಲ್ಲದಕ್ಕೂ ಅಮ್ನೋರ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಈಗ ಮೊದಲು ನಿನ್ನ ಕಾಲು ಸರಿ ಹೋಗೋದು ಮುಖ್ಯ. ಆಮೇಲೆ ನೀನು ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡುವಂತೆ. ಇವಾಗ ನಡಿ ಆಸ್ಪತ್ರೆಗೆ. ಇಲ್ಲ ರಶ್ಮಿ ಅಮ್ಮ, ನೀವು ನಂಗೆ ಹೊಡಿ ಬೈರಿ ಏನ್ ಬೇಕಾರೋ ಮಾಡಿ, ಆದ್ರೆ ಅಮ್ಮನೂರಿಗೇನು ಅನ್ಬಿಡಿ. ಎಂತೆಂಥ ಕಷ್ಟಗಳಿದ್ದಾಗ ಆ ಅಮ್ಮನವ್ರು ತಾನೇ ನನ್ನ ಕಾಪಾಡಿದ್ದ. ಈಗಲೂ ಅಷ್ಟೇ, ನಾನು ನೋಡ್ಲೇಬೇಕು. ನಾನು ಪ್ರಯತ್ನ ಪಟ್ರೆ ಆ ಮಹಾತಾಯಿ ನನ್ನ ಕಾಪಾಡ್ತಾಳೆ. ನೋಡಿ ಹಿರಣ್ಮಯ್, ಈಗ ನಾವು ಡಾಕ್ಟ್ರು ಹೇಳ್ದಾಗ ಕೇಳಬೇಕು. ನಮ್ಮ ಪಾಲಿಗೆ ಆ ಡಾಕ್ಟ್ರೇ ದೇವರು, ಅಮ್ನೋರಲ್ಲ. ರಶ್ಮಿ ಅಮ್ಮ, ನಿನ್ನ ನಂಬಿಕೆ ನಿಮಗೆ, ನನ್ನ ನಂಬಿಕೆ ನನಗೆ. ನೀವು ನನಗೆ ಓಡೋದಕ್ಕೆ ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಾನು ಸ್ಪರ್ಧೆಗೆ ಹೋಗೋದನ್ನು ದಯವಿಟ್ಟು ತಡಿಬೇಡಿ. ನನಗೆ ನನ್ನ ಕಾಲಿಗಿಂತ ನಮ್ಮಪ್ಪ ಮುಖ್ಯ. ನಾನು ಗೆದ್ದಾಗ ಹೇಳ್ತೀನಿ, ನನಗೆ ಆ ಮಹಾತಾಯಿ ಸಹಾಯ ಮಾಡೇ ಮಾಡ್ತಾಳೆ. ನಾನು ನಮ್ಮ ಅಪ್ಪನ ಕಾಪಾಡಬೇಕು ರಶ್ಮಿ ಅಮ್ಮ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ನೀನು ಈ ಜನ್ಮದಲ್ಲಿ ಸುಧಾರಿಸಲ್ಲ ಪುಟ್ಟ. ಅದೇನಾಗುತ್ತೋ ಏನೋ, ನೀನು ನಂಬಿರೋ ಅಮ್ನೋರು ಇಟ್ಟಂಗಾಗ್ಲಿ. ನೋಡು, ಆ ಸ್ಪರ್ಧೆ ನಡೆಯೋ ಜಾಗಕ್ಕೆ ನೀನು ತಲುಪೋವರೆಗೂ ಆದರೂ ನಿನ್ನ ಕಾಲು ಭದ್ರವಾಗಿರಲಿ. ನಾನು ಯಾವುದಾದ್ರೂ ಗಾಡಿ ವ್ಯವಸ್ಥೆ ಮಾಡ್ಕೊಂಬರ್ತೀನಿ. ನೀನು ಹುಷಾರಾಗಿ ಇಲ್ಲೇ ಕುತ್ಕೋಬೇಕು, ಎಲ್ಲೂ ಹೋಗ್ಬಾರ್ದು. ಬಾ, ಹುಷಾರು, ಎಲ್ಲೂ ಹೋಗ್ಬಾರ್ದು ಪುಟ್ಟ. ಬರ್ತೀನಿ. ಹಾಂ, ಸರಿ.
ಏನ್ರಿ? ಹಿರಣ್ಮಯಿ ಬಂದಿದ್ದಾಳೆ. ಅದಕ್ಕೆ ನಾನೇನು ಮಾಡಲಿ? ಇವಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳಂತೆ ಸರ್. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ಅವಳ ಕಾಲು ನೋಡಿದ್ರ ಫ್ರ್ಯಾಕ್ಚರ್ ಆಗಿದೆ. ಈ ಕಾಲು ಇಟ್ಕೊಂಡು ಓಡೋಕ್ಕಾಗತ್ತಾ? ಈ ಮಗುಗೆ ಬುದ್ಧಿ ಇಲ್ಲ ಅಂದರೆ ನಿಮ್ಗಾದ್ರೂ ಬುದ್ಧಿ ಬೇಡವಾ? ಆಸ್ಪತ್ರೆಯಲ್ಲಿ ರೆಸ್ಟ್ ತಗೋಬೇಕಾದ ಮಗುನ ಕರ್ಕೊಂಬಂದಿದ್ದೀರಲ್ಲ. ಮನುಷ್ಯನಿಗೆ ಆಸೆ ಇರಬೇಕು ನಿಜ, ದುರಾಸೆ ಇರಬಾರ್ದು. ಇದು ಆಸೆ ದುರಾಸೆಗಳ ಪ್ರಶ್ನೆ ಅಲ್ಲ ಸರ್. ಛಲ ಬಂದಿದ್ರೆ ಏನು ಬೇಕಿದ್ರೂ ಸಾಧಿಸ್ಬೋದು ಅನ್ನೋ ಗಟ್ಟಿ ನಿರ್ಧಾರ ಇದ್ರೆ ಸಾಕು ಅಲ್ವಾ ಸರ್? ಅದಷ್ಟೇ ಇದ್ಬಿಟ್ರೆ ಸಾಲದು, ಓಡೋದಕ್ಕೆ ಶಕ್ತಿನೂ ಇರಬೇಕು. ಪಾಪ ಈ ಮಗುಗೆ ನಡೆಯೋದಕ್ಕೆ ಕಷ್ಟ ಇರುವಾಗ ನಾವು ಓಡಿಸೋದ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಗು ಜೀವನ ಪರ್ಯಂತ ಕುಂಟ್ತಾ ಇರಬೇಕಾಗತ್ತೆ. ನಿಮ್ಮ ಸ್ವಾರ್ಥಕ್ಕೆ ಮಗು ಬಾಳನ್ನು ಬಲಿ ಕೊಡಬೇಡಿ. ಅಷ್ಟೇ ಅಲ್ಲ, ನಮಗೂ ಕೆಟ್ಟ ಹೆಸರು ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ. ದಯವಿಟ್ಟು ಇಲ್ಲಿಂದ ಹೊರಡಿ. ಇಲ್ಲ ಮಿಸ್ಟ್ರೇ, ರಶ್ಮಿ ಅಮ್ಮನನ್ನ ಬಲವಂತವಾಗಿ ಕರ್ಕೊಂಡ್ಬಂದಿಲ್ಲ. ನಾನೇ ಬಂದಿರೋದು. ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು. ದಯವಿಟ್ಟು ಇಲ್ಲ ಅನ್ಬೇಡಿ ಮಿಸ್ಟ್ರೇ. ಇದರಲ್ಲಿ ನನ್ನ ಭವಿಷ್ಯ ಮಾತ್ರ ಅಲ್ಲ, ನಮ್ಮ ತಂದೆ ಬದುಕು ಇದೆ. ದಯವಿಟ್ಟು ಮಿಸ್ಟ್ರೇ ಇಲ್ಲ ಅನ್ಬೇಡಿ. ನನ್ನ ಕಾಲಿನ ನೋವೇನೂ ಇಲ್ಲ, ನಾನು ಓಡ್ಬಲ್ಲೆ. ದಯವಿಟ್ಟು ನಾನು ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಮೇಷ್ಟ್ರೆ. ಇಲ್ಲ ಅನ್ಬೇಡಿ. ನೀವಿಬ್ಬರು ಕೇಳ್ಕೊಳ್ತಾ ಇದ್ದೀರಾ ಅಂತ ನಿನ್ನ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಕೆಲವು ನಿಯಮಗಳಿವೆ, ಅದರ ಪ್ರಕಾರನೇ ಸ್ಪರ್ಧೆಗಳು ನಡೆಯೋದು. ನೋಡಿ, ಸುಮ್ಮನೆ ನಮಗೆ ತಲೆ ಕೆಡಿಸ್ಬೇಡಿ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಜೀವನ್, ಸರಿಯಾಗಿ ಅಭ್ಯಾಸ ಮಾಡೋ. ಅಂತೂ ಸಗಂದಿ ನಿಂದೆ ಬಹುಮಾನನು. ಮತ್ತೆ ಇಷ್ಟು ದಿವಸ ಕಷ್ಟಪಟ್ಟಿಲ್ವಾ ಹಿರಣ್ಮಯಿನ ಸ್ಪರ್ಧೆಯಿಂದ ಆಚೆ ಹಾಕಕ್ಕೆ? ಇನ್ಮೇಲೆ ಬಹುಮಾನ ನಂದೆ. ಅಯ್ಯೋ ಲೊಡ್ಡೆ ಪುಷ್ಕ, ಹಿರಣ್ಮಯಿ ಹೋಗಲ್ ಮೇಷ್ಟ್ರ ಹತ್ರ ಬೇಡ್ಕೊಂತಿದ್ದ ನನ್ನ ಸ್ಪರ್ಧೆಗೆ ಸೇರಿಸ್ಕೊಳ್ಳಿ ಅಂತ. ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ಲೋದು ಅಂತ ನನ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅವಳು 10 ಕಡ್ದು ಸ್ಪರ್ಧೆಗೆ ಸೇರ್ಕೊಂಡ್ಬಿಡ್ತಾಳೆ. ಅದೇಗೋ ಸಾಧ್ಯ? ಅವಳು ಕಾಲ್ ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದಿದ್ದಾಳೆ. ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ಅವಳು ಇಲ್ಲಿಗೆ ಬರಕ್ಕೆ ಸಾಧ್ಯ? ನೀನು ಬೇರೆಯವ್ರನ್ನ ನೋಡಿ ಇರ್ಬೇಕು. ಇಲ್ಲ ಕಣೆ, ಅವಳು ಹಿರಣ್ಮಯಿನೇ. ಅವಳು ಕುಂತ್ಕೊಂಡ್ಬರ್ತಾ ಇರೋದು ನಾನೇ ನೋಡಿದ್ದೀನಿ. ನೀನ್ ಹೀಗೆ ಇಲ್ಲಿ ಕುಂತಿದ್ರೆ ಅವಳು ಸ್ಪರ್ಧೆಗೆ ಸೇರ್ಕೊಂಡ್ಬಿಡ್ತಾಳೆ. ಆಮೇಲೆ ಹಂಗು ಹಿಂಗು ಮಾಡಿ ಅವಳು ಬಹುಮಾನ ತಗೊಂಡೋಗ್ಬಿಡ್ತಾಳೆ. ಅವಳು ಓಡಕ್ ಒಪ್ಕೊಂಡು ನಮ್ಮೆಷ್ಟು ಬಿಡಲ್ಲ. ಕಾಲ್ ಮುರಿದ್ರೇನು ಸ್ಪರ್ಧೆ ಹೇಗೆ ಓಡಕ್ ಬಿಡ್ತಾರೆ? ನೀನ್ ಇಲ್ಲಿ ಕುತ್ಕೊಂಡು ಸುತ್ತೂರಿ ಓದೋ ಬದಲು ಬಾ, ಅಲ್ಲಿ ಹೋಗಿ ನೋಡೋಣ. ನಡಿ ನಡಿ, ಮೇಷು ಅವಳನ್ನ ಸೇರಿಸ್ಕೊಳ್ಳಲ್ಲ ಅಂತ ಬೈತಿರ್ತಾರಲ್ಲ, ಅದನ್ನ ನೋಡಿ ಖುಷಿ ಪಡೋಣ. ಬಾ 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 ಬಾ. ಸರ್, ದಯವಿಟ್ಟು ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಸರ್. ಈ ಮಗು ಮೇಲೆ ನೀವು ದಯ ತೋರಿಸಿದ್ರೆ ಈ ಮಗು ಜೀವನ ಉದ್ಧಾರ ಆಗುತ್ತೆ ಸರ್. ಇವ್ರ ಅಪ್ಪನ ಬದುಕು ಹಸನಾಗುತ್ತೆ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ. ನೋಡಿ, ನನಗೆ ಈ ರೀತಿ ಮಾತಾಡಿ ಮರಳು ಮಾಡಿ ತೊಂದರೆ ಕೊಡೋ ಪ್ರಯತ್ನ ಮಾಡಬೇಡಿ. ನಾನು ಎಲ್ಲ ವಿಷಯದಲ್ಲೂ ಕಟ್ನಿಟ್ಟು, ಅದು ನಿಮ್ಮ ಮಗುಗೂ ಗೊತ್ತಿದೆ. ನನಗೆ ಪದೇ ಪದೇ ತೊಂದರೆ ಕೊಡಬೇಡಿ. ಇದೊಂದೇ ಒಂದು ಅವಕಾಶ ಮಾಡಿಕೊಡಿ ಮೇಷ್ಟ್ರೆ. ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ಈ ಮಗು ಮುಖ ನೋಡ್ತಿದ್ರು ನಿಮ್ಮ ಮನ್ಸು ಕರಗ್ತಿಲ್ವಾ ಸರ್? ನೋಡಿ, ನೀವು ಈ ರೀತಿ ತೊಂದರೆ ಕೊಡ್ತಾ ಇದ್ರೆ ಪೊಲೀಸವ್ರನ್ನ ಕರೆಸಿ ಹೊರಗಡೆ ಹಾಕಬೇಕಾಗತ್ತೆ. ನೀವು ತುಂಬ ಹದ್ದು ಮೀರ್ತಾ ಇದ್ದೀರಾ. ಇನ್ನು
ಇನ್ನಾದರೂ ನನ್ನ ಬಿಟ್ಬಿಡಿ, ನಾನೇ ನಿಮ್ಮ ಕಾಲಿಡಿದು ಬೇಡ್ಕೊಳ್ತೀನಿ. ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಒಳ್ಳೆ ತಲೆನೋವಿಗಿರಾಕಿ ಆಯ್ತಲ್ಲ. ಸರ್ ಸರ್ ನೋಡಮ್ಮ, ಅಲ್ಲಿ ಬಕೆಟು, ನೀರು, ಬಟ್ಟೆ ಎಲ್ಲ ಇದೆ. ಅದೇನು ಮಾಡ್ತೀವಿ ಮಾಡು. ಆಯ್ತು ಯಜಮಾನ್ರೆ, ಹಾಗೆ ಆಗಲಿ. ಯಶ್ಕಂತ ಚೆನ್ನಾಗಿ ತೊಳೆದಿದೀಯಾ. ನಿನ್ನ ನೋಡಿ ಕಾರ್ ತೊಳೆಯೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ತಗೊಳಮ್ಮ. ರಶ್ಮಿ ಅಮ್ಮ, ನಂಗೆ ಆ ವ್ಯಕ್ತಿ ಗೊತ್ತಿರೋರೆ. ಅವ್ರು ನಿನಗೆ ಗೊತ್ತು? ಅವತ್ತು ನಾನು ಕಾರ್ ತೊಳೆದು ನಿಮ್ಗೆ ದುಡ್ಡು ತೋರಿಸಿದ್ನಲ್ಲ, ಅದು ಇವ್ರ ಕಾರ್ಗಳೇ. ಈ ವ್ಯಕ್ತಿ ತುಂಬಾ ಒಳ್ಳೆಯವರು ರಶ್ಮಿ ಅಮ್ಮ. ಇದೇ ಸರಿಯಾದ ಸಮಯ, ಬಾ ಅವ್ರ ಹತ್ರ ಹೋಗೋಣ. ಅಂದಾಗೆ ಆಜೋತ್ರಲ್ಲ ಬಂದಿದ್ದಾರೆ ಸರ್. ಸರ್ ದಯವಿಟ್ಟು ಇದೊಂದ್ಸತಿ ಮಗುಗೆ ಓಡೋದಕ್ಕೆ ಅವಕಾಶ ಮಾಡಿಕೊಡಿ ಸರ್. ಆಗಲ್ಲ ಅಂದರೆ ಆಗಲ್ಲ ಕಣ್ರಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಸ್ವಲ್ಪ ಇರಿ ಮೇಷ್ಟ್ರೆ, ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಾ? ಈ ಮಗು ನನಗೆ ಗೊತ್ತು. ಏನಮ್ಮ, ನೀನು ನಮ್ಮ ಮನೆ ಹತ್ರ ಬಂದು ಕಾರ್ ತೊಳ್ಕೊಟ್ಬಿಟ್ಟು ಹೋಗಿದೆ ಅಲ್ವಾ? ಹೌದು ಯಜಮಾನ್ರೆ, ಆದ್ರೆ ಈಗ ನಾನು ಸ್ಪರ್ಧೆಯಲ್ಲಿ ಓಡೋಕ್ಕಾಗದೇ ಇರೋಂಗಾಗಿದೆ. ಯಾಕೆ, ಏನಾಯ್ತು? ಸರ್ ಇವಳ ಕಾಲಿಗೆ ಸ್ವಲ್ಪ ಏಟಾಗಿದೆ. ಅಷ್ಟಕ್ಕೆ ಇವ್ರು ನಮ್ಮ ಹಿರಣ್ಮಯ್ಯನ ಸ್ಪರ್ಧೆಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಬರೀ ಏಟಾಗಿರೋದಲ್ಲ ರೀ, ಕಾಲಿನ ಮೂಳೆನೇ ಮುರಿದೋಗಿದೆ. ಇವಳನ್ನ ಸ್ಪರ್ಧೆಗೆ ಸೇರಿಸ್ಕೊಂಡ್ರೆ ಜನಗಳು ಸುಮ್ಮನೆ ಇರ್ತಾರಾ? ಸುಮ್ಮನೆ ಆಮೇಲೆ ಎಲ್ರಿಗೂ ಕೆಟ್ಟ ಹೆಸರು. ಹಾಗೇನಿಲ್ಲ ಯಜಮಾನ್ರೆ, ನಾನು ಓಡ್ಬೋದು. ನಾನು ಯಾಕೆ ಓಡಬೇಕು ಅಂತ ಅವತ್ತೇ ನಿಮ್ಗೆ ಹೇಳಿದ್ದೆ. ನಾನು ನಮ್ಮ ಅಪ್ಪನ ಜೈಲಿಂದ ಬಿಡಿಸ್ಬೇಕು ಅಂದ್ರೆ ಈ ಸ್ಪರ್ಧೆಯಲ್ಲಿ ನಾನು ಓಡಲೇಬೇಕು. ಈ ಪಂದ್ಯದಲ್ಲಿ ನಾನು ಗೆಲ್ಲಬೇಕು ಯಜಮಾನ್ರೆ. ಹೌದು ಮೇಷ್ಟ್ರೆ, ಈ ಮಗು ಒಂದು ಒಳ್ಳೆ ಕೆಲಸಕ್ಕೆ ತುಂಬ ಕಷ್ಟಪಡ್ತಾ ಇದೆ. ನೋಡ್ರಿ, ಸೇರಿಸ್ಕೊಳಕ್ಕಾಗುತ್ತಾ? ಸರ್, ನಾನು ಒಪ್ಪಿದ್ರು ಈ ಪಂದ್ಯದ ಆಯೋಜಕರು, ವ್ಯವಸ್ಥಾಪಕರು ಒಪ್ಪೋದಿಲ್ಲ ಸರ್. ಇಂಥವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ನಮ್ಮ ಪಂದ್ಯದ ನಿಯಮಗಳಿಗೆ ವಿರುದ್ಧವಾಗುತ್ತೆ ಸರ್. ಮೇಷ್ಟ್ರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ, ಏನಾಗುತ್ತೆ ನೋಡೋಣ. ನೀನು ಸ್ವಲ್ಪ ಇಲ್ಲೇ ಇರಮ್ಮ. ಬನ್ನಿ ಮೇಷ್ಟ್ರೆ, ಮಾತಾಡೋಣ. ಸರ್ ಅದು ಆಗಲ್ಲ ಸರ್, ಈಗಾಗಲೇ ತಡ ಆಗೋಗಿದೆ. ಅಯ್ಯೋ, ತಡ ಆದ್ರೆ ಆಗ್ಲಿ ಬಿಡಿ. ಒಂದು ಒಳ್ಳೆ ಕೆಲಸಕ್ಕೆ ತಡ ಆದ್ರೆ ತಪ್ಪೇನಿದೆ? ಅವ್ರ ಹತ್ರ ನಾನು ಮಾತಾಡ್ತೀನಿ, ಬನ್ನಿ. ಏನಮ್ಮ ನೋಡ್ ಮಗಳೇ, ಪಂದ್ಯ ನೋಡಕ್ ಬಂದ್ಯಾ? ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನಾನು ಗೆಲ್ಲೋದನ್ನ ನೋಡಿ ಖುಷಿ ಪಡು. ನೀನ್ ಕುತ್ಕೊಳ್ಳೋಕ್ಕೆ ಮುಂದೆನೆ ಜಾಗ ಕೊಡಿಸ್ತೀನಿ. ಆಗ ಚೆನ್ನಾಗಿ ನೋಡೋದು ನೀನನ್ನ. ನಾನು ಸ್ಪರ್ಧೆನ ನೋಡಕ್ ಬಂದಿಲ್ಲ ಸೌಗಂಧಿ, ಸ್ಪರ್ಧೆನಲ್ಲಿ ಭಾಗವಹಿಸಕ್ ಬಂದಿದ್ದೀನಿ. ಕುಂಟು ಕೂತ್ರೆ ಬೆಟ್ಟ ಆಡ್ದಂಗಾಯ್ತು ನಿನ್ ಕತೆ. ನೀನು ಮುರಿದೋಗಿರೋ ಕಾಲು ಇಟ್ಕೊಂಡು ನಮ್ಮ ಜೊತೆ ಬಂದಿದೆ ನೋಡ್ತೀಯಾ? ಏ ಹಿರಣ್ಮಯಿ, ಈ ಸ್ಪರ್ಧೆಯಲ್ಲಿ ಮೊದಲು ಬಂದವ್ರಿಗೆ ಬಹುಮಾನ ಕೊಡೋದು, ಕೊನೆಗೆ ಬಂದವ್ರಿಗಲ್ಲ. ಧಿರನ 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 ಧಿರನ